Bangalore, 27th August 2026, Gleneagles BGS Hospital, Kengeri, Bangalore, part of the Fortis Healthcare Network, has launched Karnataka's first dedicated liver nodule clinic. The new liver nodule clinic brings together hepatologists, gastroenterologists, liver transplant and HPB surgeons, surgical oncologists, interventional radiologists, diagnostic radiologists, pathologists, and nutrition experts under one roof. The clinic is designed to provide faster diagnosis, coordinated treatment planning, and a personalized care pathway for patients with liver nodules. Liver nodules are often detected during routine health checkups or scans for other conditions, while many nodules are harmless. Some may require close monitoring or timely treatment. The liver nodule clinic at Gleneagles BGS Hospital, Kengeri aims to reduce multiple referrals, repeated investigations, treatment delays, and patient anxiety. The clinic manages conditions ranging from benign liver cysts, hemangiomas, and focal nodular hyperplasia to complex liver tumors, liver cancer, metastatic liver lesions, and cases requiring liver transplant evaluation. The clinic was inaugurated by leading members of the multidisciplinary team including Dr. Adarsh C.K., Dr. Mahesh Gopasetti, Dr. Dharma Kumar K.G., Dr. Sindhu V.A., Dr. Naveen Chandrasekhar, Dr. Ravindra Nidoni, Dr. Vinay Kumar B.R., Dr. Manish Joshi, Dr. Jeevan G.M. and Dr. Sanjeev Shetty. According to Dr. Adarsh C.K., timely diagnosis is critical because some liver nodules may indicate underlying liver disease or early liver cancer. Dr. Mahesh Gopasetti highlighted the importance of precise and timely treatment decisions based on the nodule, liver function, and the patient's overall health. The launch of the liver nodule clinic marks another important step by Gleneagles BGS Hospital, Kengeri, Bangalore, towards coordinated, evidence-based and patient-centric liver care. ನಾನು ಡಾಕ್ಟರ್ ಆದರ್ಶ್ ಸಿ.ಕೆ, ಚೀಫ್ ಆಫ್ ಗ್ಯಾಸ್ಟ್ರೆಂಟಾಲಜಿ, ಹೆಪಟಾಲಜಿ ಮತ್ತು ಅಡ್ವಾನ್ಸ್ಡ್ ಎಂಡೋಸ್ಕೋಪಿ, ಗ್ಲೆನಿಗಲ್ಸ್ BGS ಹಾಸ್ಪಿಟಲ್ ಬ್ಯಾಂಗ್ಳೂರ್. ಸೊ ಇವತ್ತು ನಾವು ಓಪನ್ ಮಾಡ್ತಿರೋದು ಲಿವರ್ ನಾಡ್ಯೂಲ್ ಕ್ಲಿನಿಕ್. ನಿಮಗೆಲ್ಲ ಲಿವರ್ ಕ್ಲಿನಿಕ್ ಗೊತ್ತು, ಲಿವರ್ ಜಾಂಡೀಸ್ ಕ್ಲಿನಿಕ್ ಗೊತ್ತು, ಹೆಪಟೈಟಿಸ್ ಕ್ಲಿನಿಕ್ ಗೊತ್ತು, ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ ಗೊತ್ತು. ಲಿವರ್ ನಾಡ್ಯೂಲ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಈಗ 10 ಜನ ಅಲ್ಟ್ರಾಸೌಂಡ್ ಮಾಡಿಸಿದ್ರೆ, ಸ್ಕ್ಯಾನಿಂಗ್ ಮಾಡಿಸಿದ್ರೆ ಅಟ್ಲೀಸ್ಟ್ ಇಬ್ಬರಿಗೆ ಸ್ಕ್ಯಾನಿಂಗಲ್ಲಿ ಒಂದು ಲಿವರಲ್ಲಿ ಗುಳ್ಳೆ ಅಥವಾ ರಕ್ತ ಗುಳ್ಳೆ ಅಥವಾ ನೀರಿನ ಗುಳ್ಳೆ ಅಥವಾ ಗಡ್ಡೆ ಅಂತ ಬರೋ ಸಾಧ್ಯತೆಗಳು ಜಾಸ್ತಿ. ಸೊ ಅವಾಗ ಈಗೇನು ಪೇಷಂಟ್ಗೆ ಗೊತ್ತಿರೋದಿಲ್ಲ ಏನು ಮಾಡಬೇಕು. ಕೆಲವರು ಅಂದ್ಕೊತಾರೆ ಇದು ನಾರ್ಮಲ್ ಬಿಡು, ತುಂಬ ಜನಕ್ಕೆ ಇರುತ್ತೆ ಅಂತ. ಕೆಲವರು ಅಯ್ಯೋ ಕ್ಯಾನ್ಸರ್ ಇರ್ಬೋದು ಅಂತ ಅನ್ಕೊತಾರೆ. ಸೊ ಇದಕ್ಕೆ ಸೊಲ್ಯೂಷನ್ ಕೊಡಲಿಕ್ಕೆ ನಮ್ಮಲ್ಲಿ ಲಿವರ್ ನಾಡ್ಯೂಲ್ ಕ್ಲಿನಿಕ್ ಅಂತ ಮಾಡ್ತಿರೋದು. ಮೋಸ್ಟ್ ಆಫ್ ದ ಟೈಮ್ ಈ ಲಿವರ್ ಸಿಸ್ಟ್ ಅಥವಾ ನಾಡ್ಯೂಲ್ ಏನಿರುತ್ತೆ 90% ಆಫ್ ದ ಟೈಮ್ ಮೇಜರ್ ಏನಿರೋದಿಲ್ಲ, ಅದಕ್ಕೆ ಮೇಜರ್ ಟ್ರೀಟ್ಮೆಂಟ್ ಬೇಕಾಗಲ್ಲ. ಬಟ್ 10% ಜನಕ್ಕೆ ಅದು ಕ್ಯಾನ್ಸರಸ್ ಅಥವಾ ಪ್ರೀ ಕ್ಯಾನ್ಸರ್ಸ್ ಇರುತ್ತೆ, ಇಟ್ ಕ್ಯಾನ್ ಬಿ ಲೈಫ್ ಸೇವಿಂಗ್ ಥಿಂಗ್. ಸೊ ಮೆನಿ ಟೈಮ್ಸ್ ನಾವು ನೋಡಿದ್ದೀವಿ, ಪೇಷಂಟು ಲಿವರ್ ಕ್ಯಾನ್ಸರ್ ಆಗಿ ಬಂದಿರ್ತಾರೆ, ಮುಂಚೆ ಯಾವಾಗ ಸ್ಕ್ಯಾನಿಂಗ್ ಮಾಡಿಸಿಲ್ವ ಅಂತ ಹೇಳ್ತಿರಲಿಲ್ಲ, ಸರ್ 6 ತಿಂಗಳು 1 ವರ್ಷದ ಕೆಳಗೆ ಮಾಡಿದ್ದು ಅಂತ ಸಣ್ಣ ಗುಳ್ಳೆ ಇದೆ ಅಂತ ಹೇಳಿದ್ರು, ಏನಿಲ್ಲ ಅಂತ ಹೇಳಿದ್ರು ಅಂತ. ಸೊ ದಟ್ಸ್ ಎ ಮಿಸ್ಕನ್ಸೆಪ್ಷನ್. ಸೊ ಅದೇ ಅವರು ಕರೆಕ್ಟ್ ಟೈಮಲ್ಲಿ ಬಂದಿದ್ದರೆ ಮೇ ಬಿ ಇಟ್ ವಾಸ್ ಕ್ಯೂರ್, ಬಟ್ ನಾವು ಇಟ್ ಈಸ್ ನಾಟ್ ಕ್ಯೂರಬಲ್. ಸೊ ಈ ಪರಿಸ್ಥಿತಿನ ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾವು ಲಿವರ್ ನಾಡ್ಯೂಲ್ ಕ್ಲಿನಿಕ್. ಇಲ್ಲಿ ಏನಾಗುತ್ತೆ, ಒಂದು ಸತಿ ಪೇಷಂಟ್ ಬಂದರೆ ಒಂದು ಅಲ್ಟ್ರಾಸೌಂಡ್ ರಿಪೋರ್ಟ್ ಇರುತ್ತೆ, ಅದ್ರ ಪ್ರಕಾರ ನಾವು ರಕ್ತ ಪರೀಕ್ಷೆ ಅಥವಾ ಕೆಲವು ಸತಿ CT ಸ್ಕ್ಯಾನ್ ಮಾಡಿ ಫರ್ದರ್ ಎವ್ಯಾಲ್ಯೂಯೇಷನ್ ಮಾಡ್ತಾರೆ. ಆ ರಿಪೋರ್ಟ್ಸ್ ಪ್ರಕಾರ ಮೋಸ್ಟ್ ಆಫ್ ದ ಟೈಮ್ ವಿ ಕ್ಯಾನ್ ಬಿ ಟ್ರೀಟ್ಮೆಂಟ್. ಕೆಲವು ಸಲ ಏನಾದರೂ ಸಂಶಯ ಇದ್ದರೆ ರೇಡಿಯಾಲಜಿಸ್ಟ್ ಹತ್ರ ನಾವು ಒಂದು ಬಯಾಪ್ಸಿ ಮಾಡಿ, ಪೆಥಾಲಜಿಸ್ಟ್ ನೋಡಿ ಅದ್ರ ಪ್ರಕಾರ ಸರ್ಜರಿ ಬೇಕಾ, ಮೆಡಿಸಿನ್ಸ್ ಬೇಕಾ, ಏನು ಬೇಡ ಅಂತ ಡಿಸೈಡ್ ಮಾಡ್ತೀವಿ. ಸೊ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಸೀನ್ ಸಮ್ ಪೇಷಂಟ್ಸ್ ಆಪರೇಷನ್ ಮಾಡ್ತಿರ್ತಾರೆ, ಏನೋ ಗಡ್ಡೆ ಇದೆ ಅಂತ. ಆಪರೇಷನ್ ಮಾಡಿದ್ರೆ ಗೊತ್ತಾಗಿರುತ್ತೆ ಅದ್ರಲ್ಲಿ ಏನೂ ಇಲ್ಲೇ ಇಲ್ಲ, ಮೇಜರ್ ಇರಲಿಲ್ಲ ಅಂತ. ಸೊ ದಟ್ ವುಡ್ ಹ್ಯಾವ್ ಬಿನ್ ಅವಾಯ್ಡೆಡ್. ಸೊ ಈ ಥರ ಮಿಸ್ಕನ್ಸೆಪ್ಷನ್ಸ್ ಆಗೋದು ಬೇಡ. ಆ್ಯಂಡ್ ಪೇಷಂಟ್ ಈಗ ಒಂದು ಕಡೆ ಬೇರೆ ಆಸ್ಪತ್ರೆಗೆ ಹೋದ್ರೆ ಏನಾಗುತ್ತೆ, ಒಂದು ಕಡೆ ಹೋಗ್ತಾರೆ, ಅದರ ನಂತರ ಇನ್ನೊಂದು ಡಾಕ್ಟರ್ ಹತ್ರ ಕಳಿಸ್ತಾರೆ, ಅದರಿಂದ ಇನ್ನೊಂದು ಸ್ಕ್ಯಾನ್ ಹೇಳ್ತಾರೆ, ಅದರಿಂದ ಮತ್ತೆ ಇನ್ನೊಂದು. ಸೊ ಬರೋದು ಹೋಗೋದು ದಿ ಲೂಸ್ ಫಾಲೋ ಅಪ್. ಆ್ಯಂಡ್ ಡಿಫ್ರೆಂಟ್ ಸರ್ಜನ್, ಡಿಫ್ರೆಂಟ್ ಡಾಕ್ಟರ್ಸ್ ಕ್ಯಾನಾಟ್ ಬಿ ಮೆಟ್ ಇಟ್ಸ್ ಒನ್ ಪ್ಲೇಸ್. ಇಲ್ಲಿ ನಮ್ಮಲ್ಲಿ ಮಲ್ಟಿ ಡಿಸಿಪ್ಲಿನರಿ ಟೀಮ್, ಅಂದರೆ ನಾನು ಒಬ್ಬನೇ ಅಲ್ಲ, ನಮ್ಮ ಜೊತೆಗೆ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಇರ್ತಾರೆ, ರೇಡಿಯಾಲಜಿಸ್ಟ್ ಇರ್ತಾರೆ, ಪೆಥಾಲಜಿಸ್ಟ್ ಇರ್ತಾರೆ, ಆಂಕಾಲಜಿಸ್ಟ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಆ್ಯಂಡ್ ಎವ್ರಿಬಡಿ ವಿಲ್ ಕಮ್ ಟು ದ ಪೇಷಂಟ್ ಅದರ್ ದೆನ್ ಪೇಷಂಟ್ ಗೋಯಿಂಗ್ ಟು ಅದರ್ಸ್, ಆಲ್ ಅಂಡರ್ ಒನ್ ರೂಮ್. ಇಟ್ ವಿಲ್ ಬಿ ಕಾಸ್ಟ್ ಎಫೆಕ್ಟಿವ್, it will be continuation of the treatment, and there will be one complete solution. So confusion avoid ಮಾಡಿ ಕನ್ಕ್ಲೂಷನ್ ಗೋಸ್ಕರ ಮಾಡಿರುವಂಥ ಕ್ಲಿನಿಕ್. ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಮಾಡ್ತಾರೆ ನೀವು? ಹೌದು, ಎಕ್ಸ್ಪೆರಿಮೆಂಟ್. ನಮ್ಮ ಪ್ರಕಾರ ಭಾರತದಲ್ಲಿ ಎಲ್ಲರೂ ಇದೆಯಾ ಅನ್ನೋದು ಡೌಟೇ. ಬಿಕಾಸ್ ಬೇರೆ ಎಷ್ಟೊಂದು ಥರ ಕ್ಲಿನಿಕ್ಸ್ ಇದೆ, ಈ ಥರ ಲಿವರ್ ನಾಡ್ಯೂಲ್ ಕ್ಲಿನಿಕ್ ಅನ್ನೋದು ಕರ್ನಾಟಕದಲ್ಲಿ ಫಸ್ಟ್. ಭಾರತದಲ್ಲೂ ನನಗೆ ಗೊತ್ತಿರೋಗೆ ಯಾವುದು ಇರೋ ಸಾಧ್ಯತೆಗಳು ಕಮ್ಮಿ. ಇವಾಗ ಆಲ್ರೆಡಿ ನೀವು ಕಂಡುಹಿಡಿದಿದ್ದೀರಾ ಸರ್ ಸುಮಾರು ಪೇಷಂಟ್ಗಳಿಗೆ ಈ ಥರ? ಹೌದು, ಇದು ಮುಂಚೆಯಿಂದ ನಾವು ಇನ್ಫಾರ್ಮಲ್ ಪೇಷಂಟ್ ಬರ್ತಾರೆ, ಒಬ್ಬರಿಂದ ಒಬ್ಬರು ಹೋಗ್ತಾರೆ. ಸೊ ನಾವು ಒಂದು ಪೇಷಂಟಿಗೆ ಈ ಥರ ಪ್ರಾಬ್ಲಮ್ ಆದಾಗ ಅಂದ್ಕೊಂಡ್ವಿ, ವೈ ನಾಟ್
ಡೂ ಎ ಲಿವರ್ ನೋಡ್ಯೂಲ್ ಕ್ಲಿನಿಕ್ ಸೊ ದಟ್ ಪೇಷಂಟ್ ಇಸ್ ಕಂಫರ್ಟಬಲ್. ಒಂದರಿಂದ ಇನ್ನೊಂದು ಕಡೆ ಹೋಗಿ ಪೇಷಂಟು ಫಾಲೋ ಅಪ್ ಕ್ಲೋಸ್ ಆಗೋದು ಬೇಡ. ಪೇಷಂಟ್ ಈ ಥರ ಆದಾಗ ಅರ್ಲಿ ಡಿಟೆಕ್ಷನ್ ಆಗಲಿಲ್ಲ ಅಂದರೆ ಪೇಷಂಟ್ಗೆ ಪ್ರೋಗ್ನೋಸಿಸ್ ಅದು ಪೇಷಂಟ್ ಸರ್ವೈವಲು ಕಮ್ಮಿ ಆಗ್ತದೆ. ಸೊ ಕ್ಯೂರ್ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ ಲೇಟ್ ಆದಷ್ಟು. ಸೊ ಒಂದು ಸತಿ ಬಂದು ಎಲ್ಲ ಫಾಸ್ಟಾಗಿ ಆಯಿತು ಅಂದರೆ ಪೇಷಂಟ್ ಕ್ಯೂರ್ ರೇಟ್ ಸಹ ಜಾಸ್ತಿ ಇರುತ್ತೆ. ಕಾಸ್ಟ್ ಎಷ್ಟಾಗ್ಬೋದು ಸರ್ ಇದೆಲ್ಲ? ಸೊ ಇದು ಕಾಸ್ಟಲ್ಲಿ ಫಸ್ಟ್ ನಾವು ಕನ್ಸಲ್ಟೇಷನ್ ಕಾಸ್ಟ್ ಅಷ್ಟೇ ಇರುತ್ತೆ. ಈಗ ನಮಗೆ ಏನಾದರೂ ಡೌಟ್ ಇದ್ದು ಫರ್ದರ್ ಪರೀಕ್ಷೆ ಬೇಕು ಅಂದರೆ ಅವಾಗ ನಾವು CT ಸ್ಕ್ಯಾನ್ ಬೇಕಾಗ್ತದೆ ಅಥವಾ ರಕ್ತ ಪರೀಕ್ಷೆ ಬೇಕಾಗುತ್ತೆ, ಅವಾಗ ಅದರ ಅಡಿಷನಲ್ ಕಾಸ್ಟ್ ಆಗುತ್ತೆ. ಎಲ್ಲ ಅಂದರೆ ಜಸ್ಟ್ ಒಂದು ಕನ್ಸಲ್ಟೇಷನ್ ಫೀಸಲ್ಲಿ ಎಲ್ಲ ಮುಗಿಯುತ್ತೆ. ನಾನು ಡಾಕ್ಟರ್ ಆದರ್ಶ್ CK, ಚೀಫ್ ಆಫ್ ಗ್ಯಾಸ್ಟ್ರೆಂಟಾಲಜಿ, ಹೆಪಟಾಲಜಿ ಆ್ಯಂಡ್ ಅಡ್ವಾನ್ಸ್ಡ್ ಎಂಡೋಸ್ಕೋಪಿ, ಗ್ಲೆನಿಗಲ್ಸ್ BGS ಆಸ್ಪತ್ರೆ, ಬೆಂಗಳೂರು. ಥ್ಯಾಂಕ್ ಯು ಸರ್.